ಅವ್ಯವಸ್ಥೆಯ ತಾಣವಾದ ಲಕ್ಷ್ಮೇಶ್ವರ ತಾಲೂಕಿನ ಎಪಿಎಂಸಿ ಮಾರುಕಟ್ಟೆ. ಪಟ್ಟಣದಲ್ಲಿ ಪ್ರತಿ ಶುಕ್ರವಾರ ಜಾನುವಾರು ಸಂತೆ ನಡೆಯುತ್ತಿದ್ದು, ಸಂತೆಗೆ ಬರುವ ರೈತರಿಗೆ ಕೂರಲಿಕ್ಕೆ ವ್ಯವಸ್ಥೆ ಇಲ್ಲ, ಕುಡಿಯುವ ನೀರಿನ ಪೂರೈಕೆ ಇಲ್ಲ ಮತ್ತು ಜಾನುವಾರುಗಳಿಗೆ ಸಮರ್ಪಕ ನೀರಿನ ತೊಟ್ಟಿಗಳಿಲ್ಲ, ನೆರಳಿನ ವ್ಯವಸ್ಥೆ ಇಲ್ಲ. ಜಾನುವಾರುಗಳಿಗೆ ನೀರು ಕುಡಿಯಲಿಕ್ಕೆ 2 ತೊಟ್ಟಿಗಳಿದ್ದು ಅವುಗಳು ಹಾಳಾಗಿ ದಶಮಾನಗಳು ಕಳೆದು ಹೋಗಿವೆ. ರಾತ್ರಿ ಕುಡುಕರ ಹಾವಳಿಯಿಂದ ಜಾನುವಾರುಗಳಿಗೆ ನೀರು ಕುಡಿಯಲು ಮಾಡಿದ ತೊಟ್ಟಿಯಲ್ಲಿ ಬೀರು, ಬ್ರಾಂಡಿ, ವಿಸ್ಕಿ ಬಾಟಲ್ಗಳು ತುಂಬಿ ಹೋಗಿವೆ ಮತ್ತು ಇಲ್ಲಿ ಒಂದು ಗಾರ್ಡನ್ ಇದ್ದು ಗಾರ್ಡನ್ ತುಂಬ ಬೇಲಿ ಬೆಳೆದು ನಿಂತಿದೆ. ಇದರ ಬಗ್ಗೆ ಎಪಿಎಂಸಿ ಅಧಿಕಾರಿಗಳಿಗೆ ಹಲವು ಬಾರಿ ತಿಳಿಸಿದರೂ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸದೇ ಇದ್ದಿದ್ದು ಕಾಕತಾಳೀಯ ಎಂಬಂತಾಗಿದೆ. ಇದಕ್ಕೆ ಜವಾಬ್ದಾರಿ ಯಾರು ಎಂದು ಎಪಿಎಂಸಿ ವರ್ತಕರಾದ ಮಂಜುನಾಥ್ ಹೊಗೆಸೊಪ್ಪಿನ್ ಅವರು ಸ್ಟಾರ್ ಆಫ್ ಕರ್ನಾಟಕದ ಜೊತೆ ಮಾತನಾಡಿದ್ದಾರೆ. ಮಾನ್ಯರೇ, ಇದು ಲಕ್ಷ್ಮೇಶ್ವರ ತಾಲೂಕಾ ಕೃಷಿ ಎಪಿಎಂಸಿ ಯಾರ್ಡ್ ಇರುವಂತ ದನದ ಮಾರುಕಟ್ಟೆ. ಈ ಮಾರುಕಟ್ಟೆ ಅವ್ಯವಸ್ಥೆ ನೋಡಿ. ಇಲ್ಲಿ ದೂರದಿಂದ ರೈತರೆಲ್ಲ ದನಗಳು ತಂದು ತಮ್ಮ ಬೇಕಾಗಿ ದನ ತಗೊಂಡು ಅಥವಾ ತಮ್ಮ ಕಡೆ ದನ ಮಾರಾಟ ಮಾಡ್ಕೊಂಡು ವಾರಕ್ಕೊಮ್ಮೆ ಸಂತೆಗ ದಿವಸ ಮಾರಾಟ ಮಾಡೋ ಸ್ಥಳ. ಈ ಸ್ಥಳದಲ್ಲಿ ಯಾವುದೇ ತರಹದ ಮೂಲಭೂತ ಸೌಕರ್ಯಗಳಿಲ್ಲ. ರೈತರಿಗೆ ಕುಡಿಯುವ ನೀರಿಲ್ಲ, ದನಕ್ಕೆ ಕುಡ್ಸಕ್ ನೀರಿಲ್ಲ, ದನ ಕಟ್ಟಕ್ಕೆ ಅತ್ಯುತ್ತಮ ಜಾಗ ಇಲ್ಲ, ಮತ್ತೆ ಸ್ವಚ್ಛತಾ ಇಲ್ಲ. ಎಲ್ಲ ಕಡ್ಡಿಗಳೆಲ್ಲ ಬೆಳೆದವು. ಈ ತರ ಮಾರುಕಟ್ಟೆದ್ದು ಈ ತರ ವ್ಯವಸ್ಥೆ ಇದೆ. ಮತ್ತೆ ಇದನ್ನ ಡೆವಲಪ್ಮೆಂಟ್ ಮಾಡಿದ್ರೆ ರೈತರಿಗೂ ಒಳ್ಳೇದು, ಮಾರ್ಕೆಟ್ ಹೆಚ್ಚಾಗಿ ವ್ಯಾಪಾರಕ್ಕೆ ಅನುಕೂಲ ಆಗತ್ತೆ. ಊರಿಂದು ತಾಲೂಕ್ ಪ್ಲೇಸ್ ಇದು, ಲಕ್ಷ್ಮೇಶ್ವರ ತಾಲೂಕ್ ಪ್ಲೇಸ್. ಅದಕ್ಕೇನಿದೆಲ್ಲ ಈಗ ಸಂಬಂಧಪಟ್ಟವರು ಪುರಸಭೆದವರು JCB ತಗೊಂಡು ಎಲ್ಲ ಕಂಟಿ ಕಸಗಳನ್ನ ತೆಗಿಬೇಕು. ಅದ್ರ ಜೊತೆಗೆ ಎಪಿಎಂಸಿ ಅವರು ನೀರಿನ ತೊಟ್ಟಿ ರೈತರಿಗೆ ಮೂಲಭೂತ ಸೌಕರ್ಯಗಳು ಒದಗಿಸ್ಬೇಕಂತೇಳಿ ನಾವು ಸಂಘಟನೆ ಮುಖಾಂತರ ತಮ್ಮೆಲ್ಲ ಕೇಳ್ಕೊಂತೀವಿ. ದಯವಿಟ್ಟು ಅನುಕೂಲ ಮಾಡಿಕೊಡ್ಬೇಕು ಸಂಬಂಧಪಟ್ಟವರು. ನಮಸ್ಕಾರ.